ನಮಸ್ಕಾರ ಸ್ನೇಹಿತರೆ, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಎಪಿಸೋಡ್ ಅಲ್ಲಿ ಒಂದು ಸಮ್ಮರ್ಗೆ ಸಖತ್ತಾಗಿರುವಂತಹ ಹೋಮ್ ಮೇಡ್ ಮಸ್ಕ್ ಮೆಲನ್ ಫಲೂದಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಹಾಗೆ ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡುವಂತಹ ಒಂದು ಹೆಲ್ದಿ ಮಸ್ಕ್ ಮೆಲನ್ ಹೋಮ್ ಮೇಡ್ ಫಲೂದಾ. ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಮಸ್ಕ್ ಮೆಲನ್ ಫಲೂದಾ ಮಾಡೋದಕ್ಕೆ ನಾನು ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅನ್ನ ಹಾಕೊಂತಾ ಇದ್ದೀನಿ. ಹಾಗೂ ಈ ಸಮ್ಮರ್ ಅಲ್ಲಂತೂ ಇದನ್ನ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು, ತುಂಬಾ ತಂಪಾಗಿಡುತ್ತೆ ನಮ್ಮ ದೇಹವನ್ನ. ಸೊ ಇದನ್ನ ಸ್ವಲ್ಪ ನೀರ್ ಹಾಕಿ ನೆನ್ಸಿಟ್ಕೊಳ್ಳೋಣ. ಸೊ ಒಂದು 5 ಮಿನಿಟ್ಸ್ ಇದನ್ನ ನೆನೆಯಕ್ಕೆ ಬಿಡೋಣ. ಸಬ್ಜಾ ಸೀಡ್ಸ್ ಇಲ್ಲ ಅಂದ್ರೆ ಚಿಯಾ ಸೀಡ್ಸ್ ಕೂಡ ನಾವು ಬಳಸ್ಕೊಂಡು ಮಾಡ್ಬೋದು. ಸೊ ಈಗ ಇದನ್ನ ಒಂದು 5 ಮಿನಿಟ್ಸ್ ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ಸೊ ನಾನಿಲ್ಲಿ ಮಸ್ಕ್ ಮೆಲನ್ ಅನ್ನ ತಗೊಂಡಿದ್ದೀನಿ. ಸೊ ಮಸ್ಕ್ ಮೆಲನ್ ಅನ್ನ ಈ ರೀತಿ ಕಟ್ ಮಾಡಿಕೊಂಡು ಇದರಲ್ಲಿರುವಂತಹ ಬೀಜನೆಲ್ಲ ತೆಕ್ಕೋಬೇಕು. ಸೊ ತೆಕ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಡೋಣ. ಈ ರೀತಿ ಸಿಪ್ಪೆ ತೆಕ್ಕೊಂಡು ಇದನ್ನ ಸಣ್ಣದಾಗಿ ಹೆಚ್ಕೋಬೇಕು. ಓಕೆ, ನಾನಿಲ್ಲಿ ಒಂದು ಅರ್ಧ ಮಸ್ಕ್ ಮೆಲನ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಮಸ್ಕ್ ಮೆಲನ್ ಫಲೂದಾ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಅರ್ಧ ಫ್ರೂಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಓಕೆ, ಯುವರ್ ಚಾಯ್ಸ್ ಆಫ್ ಸ್ವೀಟ್ನೆಸ್. ನೀವು ಶುಗರ್ ಬೇಕಿದ್ದಲ್ಲಿ ಶುಗರ್ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವೀಟ್ನೆಸ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು, ಕಡಿಮೆ ಇಷ್ಟಪಡೋರು ಕಡಿಮೆ ಹಾಕೋಬಹುದು. ನಾನಿಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು ಹನಿಯನ್ನ ಯೂಸ್ ಮಾಡ್ಕೊತಾ ಇದ್ದೀನಿ, ಜೇನುತುಪ್ಪ. ಹಾಗೆ ಮಿಲ್ಕ್ ಆಪ್ಷನಲ್ಲು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಫುಲ್ ಚಿಲ್ಲಾಗಿರ್ಲಿ ಅಂತ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ರೀತಿ ನೀಟಾಗಿ ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕು. ಸೊ ಮಿಲ್ಕ್ ಆಪ್ಷನಲ್ಲೂ ನಿಮ್ಗೆ ಬೇಕಿದ್ದಲ್ಲಿ ಹಾಲನ್ನ ಸೇರಿಸ್ಕೋಬಹುದು, ಹಾಲು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಐಸ್ ಕ್ಯೂಬ್ಸ್ ಅನ್ನ ಜಾಸ್ತಿ ಹಾಕೊಂಡು ಮಾಡ್ಕೊಂಡು ಫುಲ್ ಚಿಲ್ಲಾಗಿರುತ್ತೆ. ಈಗ ನಾನು 2 ಗ್ಲಾಸ್ ಅನ್ನ ತಗೊಂತೀನಿ. ಓಕೆ, ನಾವು ಸಬ್ಜಾ ಸೀಡ್ಸ್ ಅನ್ನ ನೆನೆಸಿಟ್ಕೊಂಡಿರೋ ಅಂಥದ್ದು. ಈ ಸಬ್ಜಾ ಸೀಡ್ಸ್ ಅನ್ನ 2 ಸ್ಪೂನ್ಸ್ ಹಾಕೊತಾ ಇದ್ದೀನಿ. ಸೊ ನೆಂದ ಮೇಲೆ ಇದು ಚೆನ್ನಾಗಿ ದಪ್ಪ ಆಗಿರುತ್ತೆ. ಹಾಗೆ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂತಹ ಶಾವ್ಗೆ. ಸೊ ನಿಮ್ಗೆ ಬೇಕಿದ್ದಲ್ಲಿ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಇದೆಲ್ಲ ಹಾಕಿದ್ರೇ ಆ ಫಲೂದಾದೊಂದು ಕಂಪ್ಲೀಷನ್ ಅಂತ ಸಿಗೋದು. ಸೊ ಹಾಗಾಗಿ 2 ಸ್ಪೂನ್ ಆಗುವಷ್ಟು ಬೇಯಿಸಿಟ್ಕೊಂಡಿರೋಂತಹ ಶಾವ್ಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಮಾಡಿಟ್ಕೊಂಡಿರೋಂತಹ ಮಸ್ಕ್ ಮೆಲನ್ ಜ್ಯೂಸನ್ನು ಇದ್ರೊಳಗಡೆ ಹಾಕೊತಾ ಇದ್ದೀನಿ. ಸೊ ಈಗ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಅನ್ನ ಹಾಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ನಿಮ್ಗೆ ಇಷ್ಟವಾಗಿರುವಂತಹ ಡ್ರೈ ಫ್ರೂಟ್ಸ್ ಅನ್ನ ಈ ರೀತಿ ಗಾರ್ನಿಶ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ್ದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಬಾದಾಮ್, ಪಿಸ್ತಾ, ಗೋಡಂಬಿ, ಟೂಟಿ ಫ್ರೂಟಿ ಬೇಕಿದ್ದಲ್ಲಿ ಹಾಕೋಬಹುದು. ತುಂಬಾ ಕಲರ್ಫುಲ್ ಆಗಿರುತ್ತೆ. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ನೋಡಿ, ಮನೇಲೇನೆ ಹೆಲ್ದಿಯಾಗಿರುವಂತಹ ಫಲೂದಾನ ಮಾಡಿಕೊಂಡು ನಾವು ತಿನ್ಬೋದು. ಈ ಸಮ್ಮರಲ್ಲಂತೂ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ. ಮನೇಲೇನೆ ಸೂಪರ್ ಆಗಿರುವಂತಹ ಮಸ್ಕ್ ಮೆಲನ್ ಫಲೂದಾ ಸವಿಯಲು ಸಿದ್ಧ. ಇದೇ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.